ನಮಸ್ಕಾರ. ಚಿನ್ನದ ಬೆಲೆ ನೋಡಿದ್ರೆ ತಲೆ ತಿರುಗುತ್ತೆ ಅಲ್ವಾ? ಯಾಕೆ ಹೀಗೆ ರಾಕೆಟ್ ತರ ಇರುತ್ತಿದೆ? ಬನ್ನಿ, ಇವತ್ತು ಈ ಐತಿಹಾಸಿಕ ಬೆಲೆ ಏರಿಕೆಯ ಹಿಂದಿನ ಅಸಲಿ ಕಥೆ ಏನು ಅಂತ ನೋಡೋಣ. ಮೊದಲಿಗೆ ಈ ಸಂಖ್ಯೆ ನೋಡಿ, ಶಾಕ್ ಆಗುತ್ತೆ. 2025ರ ಕೊನೆಗೆ ಭಾರತದಲ್ಲಿ ಕೇವಲ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 1.5 ಲಕ್ಷ ರೂಪಾಯಿ. ಹೌದು, 1.5 ಲಕ್ಷ. ಇದು ನಿಜಕ್ಕೂ ನಂಬೋಕೆ ಕಷ್ಟ ಆಗ್ತಿದೆ ಅಲ್ವಾ? ಹಾಗಿದ್ರೆ ಇಷ್ಟೊಂದು ಬೆಲೆ ಏರಿಕೆಯಾಗಕ್ಕೆ ಅಸಲಿ ಕಾರಣ ಏನು? ಇದರಿಂದೆ ಯಾವ ಶಕ್ತಿ ಇದೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ನಾವಿದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಮೊದಲು ಚಿನ್ನದ ರೆಕಾರ್ಡ್ ಬೆಲೆ ಬಗ್ಗೆ ಮಾತಾಡೋಣ. ಆಮೇಲೆ ಗ್ಲೋಬಲ್ ಕಾರಣಗಳು ಯಾವುವು, ಅವು ನಮ್ಮ ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಅಂತ ನೋಡಿ ಕೊನೆಗೆ ಒಂದು ದೊಡ್ಡ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈಗ ನಾವು ನೋಡ್ತಾ ಇರೋ ಈ ಬೆಲೆಗಳು ನಿಜಕ್ಕೂ ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾ ಇವೆ. ನೋಡಿ, 2025ರ ಕೊನೆಯ ಹೊತ್ತಿಗೆ ಭಾರತದಲ್ಲಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,40,000ದಿಂದ 1,50,000 ರೂಪಾಯಿಗಳ ನಡುವೆ ತಲುಪಿದೆ. ಇದು ನಿಜಕ್ಕೂ ಹಿಂದೆಂದೂ ಕೇಳರಿಯದ ಮಟ್ಟ. ಒಂದು ರೀತಿ ಆಲ್ ಟೈಮ್ ಹೈ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಈ ಬೆಲೆ ಏರಿಕೆ ಹಿಂದೆ ಇರುವ ಗ್ಲೋಬಲ್ ಫ್ಯಾಕ್ಟರ್ಸ್ ಯಾವುವು? ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಾಗ್ತಿದೆ? ಬನ್ನಿ, ನಮ್ಮ ಮುಂದಿನ ಸೆಕ್ಷನ್ನಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮುಂದೆ ಹೋಗೋಕ್ಕಿಂತ ಮುಂಚೆ ಸೇಫ್ ಹೇವೆನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ಜಗತ್ತಿನಲ್ಲಿ ಯುದ್ಧ, ಆರ್ಥಿಕ ಸಂಕಷ್ಟದಂತಹ ಪರಿಸ್ಥಿತಿ ಬಂದಾಗ ಶೇರ್ ಮಾರ್ಕೆಟೆಲ್ಲ ಬೀಳುತ್ತೆ ಅಲ್ವಾ? ಆಗ ಹೂಡಿಕೆದಾರರಿಗೆ ತಮ್ಮ ದುಡ್ಡನ್ನ ಎಲ್ಲಿಡೋದು ಅಂತ ಭಯ ಶುರುವಾಗತ್ತೆ. ಆಗ ಅವರು ಒಂದು ಸೇಫ್ ಆದ ಜಾಗ ಹುಡುಕ್ತಾರೆ. ಇತಿಹಾಸದುದ್ದಕ್ಕೂ ಚಿನ್ನವೇ ಆ ಸೇಫ್ ಜಾಗ. ಈಗ ಜಗತ್ತಿನಲ್ಲಿ ಆ ಅನಿಶ್ಚಿತತೆ ಯಾಕಿದೆ ಅಂತ ನೋಡಿ. ಒಂದು ಕಡೆ ರಷ್ಯಾ-ಯುಕ್ರೇನ್ ಯುದ್ಧ ನಡೀತಿದೆ, ಇನ್ನೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷಗಳು, ಜೊತೆಗೆ ಹೊಸ ಟ್ರೇಡ್ ವಾರ್ಗಳು ಬೇರೆ ಶುರುವಾಗಿದೆ. ಇದೆಲ್ಲ ನೋಡಿದ ಹೂಡಿಕೆದಾರರಿಗೆ ಸಹಜವಾಗಿಯೇ ಭಯ ಆಗುತ್ತೆ. ಅದಕ್ಕೆ ಅವರು ತಮ್ಮ ದುಡ್ಡನ್ನ ರಿಸ್ಕಿ ಜಾಗಗಳಿಂದ ತೆಗೆದು ಚಿನ್ನದ ಮೇಲೆ ಹಾಕ್ತಿದ್ದಾರೆ. ಸಿಂಪಲ್. ಇದು ಬರೀ ನಿಮ್ಮ ಹಾಗೆ ಸಣ್ಣ ಹೂಡಿಕೆದಾರರ ಕಥೆಯಲ್ಲ. ನಮ್ಮ RBI ಸೇರಿ ಜಗತ್ತಿನ ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಟನ್ಗಟ್ಲೆ ಚಿನ್ನ ಖರೀದಿ ಮಾಡ್ತಾ ಇವೆ. ಯಾಕಂದ್ರೆ ಜಾಗತಿಕವಾಗಿ ಪರಿಸ್ಥಿತಿ ಸರಿ ಇಲ್ದಿದ್ದಾಗ ಬರೀ US ಡಾಲರ್ ಮೇಲೆ ಡಿಪೆಂಡ್ ಆಗೋದು ಸರಿ ಅಲ್ಲ ಅಂತ ಅವರಿಗೂ ಗೊತ್ತು. ಸೊ ದೇಶಗಳೇ ಚಿನ್ನ ಕೊಳ್ಳೋಕ್ ಶುರು ಮಾಡಿದ್ಮೇಲೆ ಡಿಮ್ಯಾಂಡ್ ಜಾಸ್ತಿಯಾಗಿ ಬೆಲೆ ಏರೋದು ಸಹಜ ಅಲ್ವಾ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಮಾಡಿದ್ರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ? ನೋಡಿ, ಅಮೆರಿಕಾದ ಫೆಡರಲ್ ರಿಸರ್ವ್ ಬಡ್ಡಿದರವನ್ನ ಕಮ್ಮಿ ಮಾಡಿದಾಗ ಗವರ್ಮೆಂಟ್ ಬಾಂಡ್ಸ್ ಮೇಲ್ ಬರೋ ರಿಟರ್ನ್ಸ್ ಕೂಡ ಕಮ್ಮಿಯಾಗತ್ತೆ. ಆಗ ಹೂಡಿಕೆದಾರರಿಗೆ ಬಾಂಡ್ಸ್ ಅಷ್ಟು ಅಟ್ರಾಕ್ಟಿವ್ ಅನ್ಸಲ್ಲ. ಅದರ ಬದಲು ಯಾವುದೇ ಬಡ್ಡಿ ಕೊಡದಿದ್ರೂ ತನ್ನ ಮೌಲ್ಯವನ್ನ ಕಳ್ಕೊಳ್ಳದಿದ್ರೂ ಚಿನ್ನ ಅವರಿಗೆ ಬೆಸ್ಟ್ ಆಪ್ಷನ್ ಆಗಿ ಕಾಣುತ್ತೆ. ಓಕೆ, ಇದೆಲ್ಲ ಗ್ಲೋಬಲ್ ಲೆವೆಲ್ನಲ್ಲಿ ನಡೀತಿರೋದು. ಆದ್ರೆ ಇದೆಲ್ಲ ನಮ್ಮ ಭಾರತದಲ್ಲಿ ಚಿನ್ನದ ಬೆಲೆ ಮೇಲೆ ಡೈರೆಕ್ಟ್ ಆಗಿ ಹೇಗೆ ಪರಿಣಾಮ ಬೀರುತ್ತೆ? ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಾವು ನಮ್ಮ ದೇಶಕ್ಕೆ ಬೇಕಾದ ಹೆಚ್ಚಿನ ಚಿನ್ನವನ್ನ ಹೊರಗಡೆಯಿಂದ ತರಿಸ್ಕೊಳ್ತೀವಿ, ಅಂದ್ರೆ ಇಂಪೋರ್ಟ್ ಮಾಡ್ತೀವಿ. ಅದಕ್ಕೆ ಪೇಮೆಂಟ್ ಮಾಡೋದು US ಡಾಲರ್ನಲ್ಲಿ. ಈಗ ಡಾಲರ್ ಎದುರು ನಮ್ಮ ರೂಪಾಯಿ ವೀಕ್ ಆದ್ರೆ ಏನಾಗುತ್ತೆ? ಅದೇ 1 ಗ್ರಾಂ ಚಿನ್ನ ಕೊಳ್ಳೋಕೆ ನಾವು ಜಾಸ್ತಿ ರೂಪಾಯಿ ಕೊಡಬೇಕಾಗತ್ತೆ. ಇದು ನೇರವಾಗಿ ಇಲ್ಲಿನ ಚಿನ್ನದ ಅಂಗಡಿಗಳಲ್ಲಿ ಬೆಲೆಯನ್ನ ಜಾಸ್ತಿ ಮಾಡುತ್ತೆ. ಇನ್ನು ನಮ್ಮ ದೇಶದೊಳಗಿನ ಇನ್ನೊಂದು ದೊಡ್ಡ ಕಾರಣ ಅಂದ್ರೆ ಹಣದುಬ್ಬರ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಬೆಲೆ ಏರಿಕೆ. ನೋಡಿ, ಇನ್ಫ್ಲೇಷನ್ ಜಾಸ್ತಿ ಆದಾಗ ನಮ್ಮತ್ರ ಇರೋ ದುಡ್ಡಿನ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಇವತ್ತು 100 ರೂಪಾಯಿಗೆ ಸಿಗೋ ವಸ್ತು ನಾಳೆ 110 ರೂಪಾಯಿ ಆಗತ್ತೆ. ಹೀಗಾದಾಗ ನಮ್ಮ ಉಳಿತಾಯದ ಮೌಲ್ಯವನ್ನ ಕಾಪಾಡ್ಕೊಳಕ್ಕೆ ಜನ ಚಿನ್ನ ಕೊಳ್ತಾರೆ. ಯಾಕಂದ್ರೆ ಚಿನ್ನವನ್ನ ಹಣದುಬ್ಬರದ ವಿರುದ್ಧ ಒಂದು ರೀತಿ ರಕ್ಷಾ ಕವಚ ಇದ್ದ ಹಾಗೆ ಅಂತಾರೆ. ಕೊನೆಗೆ ಇನ್ನೊಂದು ಫ್ಯಾಕ್ಟರ್ ಅಂದ್ರೆ ಟ್ಯಾಕ್ಸ್. ಚಿನ್ನದ ಮೂಲ ಬೆಲೆ, ಡಾಲರ್ ರೂಪಾಯಿ ವಿನಿಮಯ ದರ, ಇದೆಲ್ಲದರ ಮೇಲೆ ಗವರ್ಮೆಂಟ್ ಟ್ಯಾಕ್ಸ್ ಹಾಕುತ್ತೆ. ನಾವು ಕೊಟ್ಟೋ ಫೈನಲ್ ಬೆಲೆಯಲ್ಲಿ ಇಂಪೋರ್ಟ್ ಡ್ಯೂಟಿ ಮತ್ತು 3% GST ಕೂಡ ಸೇರಿರುತ್ತೆ. ಇದೆರಡು ಚಿನ್ನದ ಬೆಲೆಯನ್ನ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಸರಿ, ಹಾಗಿದ್ರೆ ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ಒಟ್ಟು ಸೇರಿಸಿ ಈ ಬೆಲೆ ಏರಿಕೆಯ ಹಿಂದಿನ ಬಿಗ್ ಪಿಕ್ಚರ್ ಏನು ಅಂತ ನೋಡೋಣ ಬನ್ನಿ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಒಂದು ಪರ್ಫೆಕ್ಟ್ ಸ್ಟಾರ್ಮ್ ಇದ್ದ ಹಾಗೆ. ಜಾಗತಿಕ ಅನಿಶ್ಚಿತತೆಯಿಂದ ಉಂಟಾದ ಭಯ, ಬಡ್ಡಿದರಗಳ ಇಳಿಕೆ ಮತ್ತು ಸಾಮಾನ್ಯ ಹೂಡಿಕೆದಾರರಿಂದ ಹಿಡಿದು ದೊಡ್ಡ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳವರೆಗೆ ಎಲ್ಲರಿಂದ ಬರ್ತಿರೋ ಬೇಡಿಕೆ, ಈ ಮೂರೂ ಒಟ್ಟಿಗೆ ಸೇರಿ ಚಿನ್ನವನ್ನ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಲೋಹವನ್ನಾಗಿ ಮಾಡಿದೆ.
ಇದೆಲ್ಲವನ್ನು ನೋಡಿದ ಮೇಲೆ ಕೊನೆಗೆ ಉಳಿಯೋದು ಒಂದೇ ಪ್ರಶ್ನೆ. ಚಿನ್ನದ ಈ ನಾಗಾಲೋಟ ಹೀಗೆಯೇ ಮುಂದುವರಿಯುತ್ತಾ? ಇದಕ್ಕೆ ಕಾಲವೇ ಉತ್ತರ ಹೇಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಪೌರಾಣಿಕ